ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಉಪ ಚುನಾವಣೆಯ ಕಾವು ರಂಗೇರ್ತಿರ್ತಕ್ಕಂಥದ್ದು ಮಧ್ಯಾಹ್ನ ಆಗಿರ್ತಕ್ಕಂಥದ್ದು. ಸೊ ಮತದಾನ ಹೇಗೆ ನಡೀತಾ ಇದೆ, ಇಲ್ಲಿನ SSM ನಗರದಲ್ಲಿ ಇರ್ತೀನಿ. ಇಲ್ಲಿ ಇರ್ತಕ್ಕಂಥ ಸ್ಥಳೀಕರು ಮತ್ತು ಮತದಾರರು ಕೂಡ ಏನ್ ಹೇಳ್ತಾರೆ, ಮತದಾನ ಹೇಗೆ ನಡೀತಾ ಇದೆ ಅನ್ನುವುದನ್ನ ಕೇಳ್ತಾ ಹೋಗ್ತೀನಿ. ಸರ್, ಹೇಗೆ ನಡೀತಾ ಇದೆ ಈಗ? ಸರ್, ಎಲ್ಲರಿಗೂ ನಮಸ್ತೆ. ಸರ್, ಮತದಾನ ಬಹಳ ಸಮಾಗಮವಾಗಿ ನಡೀತಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಲೇಬರ್ ಕ್ಲಾಸ್ ಜನ ಬೆಳಿಗ್ಗೆ ಡ್ಯೂಟಿಗೆ ಹೋದ್ರೆ ಈವ್ನಿಂಗ್ ಬರ್ತಾರೆ. ಈಗ ಟಿಲ್ ನಾವು ಪ್ರೆಸೆಂಟ್ ಈಗ ಟೈಮ್ 12:30, 24% ಪೋಲಿಂಗ್ ಆಗಿದೆ. ಸೊ ಪ್ರಚಾರ ಬಹಳ ಚೆನ್ನಾಗಿ ಅಬ್ಬರವಾಗಿ ನಡೆದಿದೆ. ಸೊ ಎಲ್ಲರೂ ಸಮಾನ ಮನಸ್ಕರದಿಂದ ಎಲ್ಲರೂ ಆಲ್ಮೋಸ್ಟ್ ಕಾಂಗ್ರೆಸ್ಸಿಗೆ ಬೆಂಬಲ ತೋರಿಸ್ತಾ ಗೆಲುವಿನ ಕಡೆ ಮುನ್ನುಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸರ್, ಈಗ ಇಲ್ಲಿ ಅಲ್ಪಸಂಖ್ಯಾತರು ಕೂಡ ಮುನಿಸಾಗಿದೆ, ನಾವು ಕಾಂಗ್ರೆಸ್ಸಿಗೆ ಮತದಾನ ಮಾಡೋದಿಲ್ಲ, ನಾವು ಈ ಬಾರಿ ಪಾಠವನ್ನ ಕಲಿಸ್ತೀವಿ ಕಾಂಗ್ರೆಸ್ಸಿಗೆ ಅಂತ ಹೇಳಿದ್ರು. ಇದೇನಾದ್ರು ತೊಂದರೆ ಆಗುತ್ತಾ? ಸರ್, ಹೌದು, ನೀವು ಹೇಳಿದ 100% ನಿಜ. ಸ್ವಲ್ಪ ಬೇಜಾರಾಗಿದ್ರು. ಒಂದು ಸಮುದಾಯ ಅಂದ್ಮೇಲೆ 5 ಬೆರಳು ಒಂದೇ ತರ ಇರಲ್ಲ ಸರ್. ಸೊ ಒಂದು 5 ಜನ ಅಣ್ಣ ತಮ್ಮ ಇದಾರೆ ಅಂದ್ರೆ ಅವರಲ್ಲೇ ಡಿಸ್ಪ್ಯೂಟ್ ಇರುತ್ತೆ. ಇದು ಪಕ್ಷ ಸರ್, ಲಕ್ಷಾಂತರ ಜನ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಒಂದು ಪಕ್ಷ ಇದು. ಸೊ ಎಲ್ಲರಿಗೂ ಕನ್ವಿನ್ಸ್ ಮಾಡಿದೀವಿ. ಯಾಕೆ ನಮ್ಗೆ ಸಿಚುವೇಶನ್ ಈ ತರ ಕ್ರಿಯೇಟ್ ಆಗಿದೆ ಅಂತೇಳಿ. ಸೊ ಎಲ್ಲರಿಗೂ ಕನ್ವಿನ್ಸ್ ಮಾಡಿದೀವಿ. ಜನನು ಕೂಡ ಖುಷಿ ಆಗಿದ್ದಾರೆ. ಸೊ ಎಲ್ಲರೂ ನೀವು ನೋಡ್ತಿದ್ರೆ ಅಕ್ಕಪಕ್ಕ ಯಾವ ತರ ಖುಷಿಯಿಂದ ಜನ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಇದು ಒಂಥರ ಏನಂದ್ರೆ ಕಾನ್ಸ್ಟಿಟ್ಯೂಷನಲ್ ಫೆಸ್ಟಿವಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ಚೆನ್ನಾಗಿ ಖುಷಿಯಿಂದ ಮಾಡ್ತಾರೆ. ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ ಸರ್. ಯಾರು ಬೇಜಾರಾಗಿದ್ದಾರಲ್ಲ ಅವರೇ ಲೀಡ್ ಕೊಟ್ಟು ಗೆಲ್ಲಿಸ್ತಾರೆ, ಅವರೇ ನಮ್ಮ ಒಂದು ವಿಕ್ಟರಿಯಲ್ಲಿ ಜಾಯ್ನ್ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ 25 ವರ್ಷದಿಂದ ದಕ್ಷಿಣದಲ್ಲಿ ಗೆಲ್ತಾ ಬಂದಿದೆ. ನಮಗೆ ಆಸ್ಪತ್ರೆಗಳಿಲ್ಲ, ಶಾಲಾ ಕಾಲೇಜುಗಳಿಲ್ಲ, ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ಅಂತಂದು ಎಲ್ಲ ಕೂಡ ಒಂದು ಧ್ವನಿ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್, ಬಹಳ ಒಳ್ಳೆ ಒಂದು ಕ್ವಶನ್ ಕೇಳಿದೆ ಸರ್. ಪ್ರತಿಯೊಬ್ಬನು ಕೇಳೋದು ಡೆವಲಪ್ಮೆಂಟ್ ಸರ್. ನಾವು ಓಟ್ ಯಾಕೆ ಹಾಕ್ತಿವಿ ಅಂದ್ರೆ ನಮ್ಗೆ ಡೆವಲಪ್ಮೆಂಟ್ ಸಿಗುತ್ತಂತ ನಾವು ಓಟ್ ಹಾಕ್ತಿವಿ ಸರ್. ರೀಸೆಂಟ್ 1 year ಬಿಫೋರ್ ಇಲ್ಲಿ ಬೂದಾಳ್ ರಸ್ತೆಯಲ್ಲಿ ಮದನಿ ಲೇಔಟ್ ಅಂತಿದೆ. 120 to 170 ಸ್ಕ್ವೇರ್ ಫೀಟ್ ಅಲ್ಲಿ 2 CS ಸೈಟ್ಸ್ ಗಳು ಕೊಟ್ಟಿದ್ದಾರೆ. ಹಾಸ್ಪಿಟಲ್ ಮತ್ತೆ ಕಾಲೇಜ್ಗೋಸ್ಕರ 2 ಶಾಮನೂರ್ ಶಿಶಂದ್ರಪ್ಪ ದಿವಂಗತ ಏನು ನಮ್ಮ ಮಾಜಿ ಶಾಸಕರು ಇದ್ರಲ್ಲ, ಸೊ ಅವರು 2 CS ಸೈಟ್ಸ್ ಕೊಟ್ಟಿದ್ದಾರೆ. ವರ್ತ್ ನಮ್ ಗೌರ್ಮೆಂಟ್ ರೇಟ್ ತಗೊಂಡ್ರೆ 2 ಕೋಟಿ ಆಗುತ್ತೆ. ನೀವು ಮಾರ್ಕೆಟ್ ರೇಟ್ ತಗೊಂಡ್ರೆ 12 ಕೋಟಿ ರೂಪಾಯಿ ದುಡ್ಡು ಆಗುತ್ತೆ. ಸೊ ಅದನ್ನು ಮಾಡಿಕೊಟ್ಟಿದ್ದಾರೆ ಹಾಸ್ಪಿಟಲ್ ಮತ್ತೆ ಕಾಲೇಜಿಗೆ. ಮತ್ತೆ ಇಲ್ಲೇ ನಿಯರ್ ಟು ಲೇಬರ್ ಹಾಸ್ಪಿಟಲ್ ಏನಿದೆಯಲ್ಲ, ಸೊ ಅದನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಮೆಮೊರಂಡಮ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಇಲ್ಲೇ ಮಾರ್ಕೆಟ್ ಸ್ಕೂಲ್. ಸೊ ಅದನ್ನ ಅಲ್ಲಿ ಚನ್ನಗಿರಿಲಿ ಒಂದು ಕಾಲೇಜ್ ಬಂದಾಗ್ತಿತ್ತು. ಸೊ ಫಿಮೇಲ್ ಗೌರ್ಮೆಂಟ್ ಕಾಲೇಜ್ ಕೂಡ ಅಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಗ್ರೇವ್ಯಾರ್ಡ್ ಏನಿದೆಯಲ್ಲ, ನಮ್ಮ ಒಂದು ಸ್ಮಶಾನ ಏನಿದೆಯಲ್ಲ, ನಾವು ಕಬ್ರಸ್ತಾನ್ ಅಂತ ಹೇಳ್ತೀವಿ, ಅದಕ್ಕೆ ಇಲ್ಲ ಅಂದ್ರೂ ಕೂಡ 200 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ನೀವು ಹೋಗಿ ನೋಡ್ಬೋದು, ಒಂಥರ ತಾಜ್ ಮಹಲ್ ನೋಡ್ದಂಗೆ ಆಗುತ್ತೆ ಸರ್. ಈಗ ನೀವು ಕೂಡ ಯುವಕರಿದ್ದೀರಾ, ಸಮರ್ಥವರು ಕೂಡ ಯುವಕರಿದ್ದಾರೆ. ಸೊ ಅವರು ಕೂಡ ಈಗ ಯುವಕರ ಮನಸ್ಸನ್ನ ಕೇಳ್ತಾರೆ. ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳು ಏನೇನಿದಾವೆ ಅನ್ನೋದನ್ನ ನೀವು ಯುವಕರಾಗಿ ಅವ್ರಿಗೆ ಹೇಳಿದೀರಾ? ಅವ್ರು ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ಭರವಸೆ ಇದೆಯಾ? ಸರ್, ನೋಡಿ, ಬರೇ ಒಬ್ಬ ಸಣ್ಣ ಹುಡುಗ ಅಂತ ನೋಡಕ್ ಹೋಗ್ಬಿಡಿ ಸರ್. ಅವ್ರದ್ದು ಎಜುಕೇಶನ್ ನೋಡ್ಬೇಕು. ಸೊ UK ಅಲ್ಲಿ ಓದಿರ್ತಕ್ಕಂಥ ಒಬ್ಬ ಹುಡುಗ ಮತ್ತೆ ನೀವು ನೋಡ್ದಂಗೆ ಕೋಟ್ಯಾಧೀಶರವರು, ನೀವು ಅವ್ರ ಕಡೆ ಎಷ್ಟು ಸರಳತೆ ಇದೆ, ಎಷ್ಟು ಸೌಮ್ಯತೆ ಇದೆ, ಮಾತಾಡೋದ್ರಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ಒಬ್ಬ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ ಅಂತ ಮಾತ್ರ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅವರು ದಾವಣಗೆರೆ ಸರ್ವೆ ಮಾಡಿದ್ದಾರೆ. ಒಬ್ಬ ಬರೇ ಮಿನಿಸ್ಟರ್ ಮಕ್ಕಳು ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅವ್ರ ಹತ್ರ ಸಾಮರ್ಥ್ಯ ಇದೆ ಅಂತ ಹೇಳಿ ಆ ಟಿಕೆಟ್ ಕೊಟ್ಟಿದ್ದಾರೆ. ಖಂಡಿತ ಅವರು, ನಾವು ಏನು ಅವ್ರ ಮೇಲೆ ಹೋಪ್ ಇಟ್ಕೊಂಡಿವಲ್ಲ, ಅದು ಖಂಡಿತ ಅವ್ರು ಫುಲ್ಫಿಲ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ಒಳ್ಳೆ ಡೆವಲಪ್ ಆಗುತ್ತೆ ಅಂತ ಹೇಳಿ ಒಂದು ಆಶಯ ಇದೆ ಸರ್. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಉಪ ಚುನಾವಣೆಯ ಇವತ್ತೇನು ಮತದಾನ ನಡೀತಾ ಇದೆ. ಸೊ ಇಲ್ಲಿ ಮತದಾನದ ಕಾವು ಕೂಡ ಅಷ್ಟೇ ರಂಗೇರ್ತಿರ್ತಕ್ಕಂಥದ್ದು. ದಕ್ಷಿಣದ ಈ ಒಂದು ಅಲಿಕ್ರಾ ಸ್ಕೂಲ್ ಮತ್ತು ಈ ಭಾಗದ ಹಿರಿಯರು ಕೂಡ ನನ್ನ ಜೊತೆಗೆ ಇರ್ತಾರೆ. ಸೊ ಇಲ್ಲಿಯ ಚುನಾವಣೆ ಹೇಗೆ ನಡೀತಾ ಇದೆ, ಮತದಾರರ ಮನಸ್ಸು ಹೇಗಿದೆ, ಯಾವ ಪಕ್ಷದ ಕಡೆ ವಾಲುವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಹಿರಿಯರನ್ನ ಕೇಳ್ತಾ ಹೋಗ್ತೀನಿ. ಸರ್, ಹೇಗೆ ನಡೀತಾ ಇದೆ ಚುನಾವಣೆ? ಚುನಾವಣೆ ನಡೀತಾ ಇದೆ, ಇನ್ನು ಕಾವು ಹೇರ್ತಿದೆ, ಬಿಸಿಲಿದೆ. ಮಧ್ಯಾಹ್ನ ಆಗಮಟ ಬಹಳಷ್ಟು ಕಾವು ಹೇರ್ತಿದ್ದೆ. ಆದ್ರೆ ಪೋಲಿಂಗ್ ಜಾಸ್ತಿ ಆಗ್ಬೇಕು. ಪೋಲಿಂಗ್ ಜಾಸ್ತಿ ಆದ್ರೆ ಒಂದು ಲಾಭ ಆಗುತ್ತೆ ಯಾರಿಗೆ. ಆಮೇಲೆ ನೋಡ್ತಾ ಇದ್ದೀವಿ, ನಾವು ಸರ್ವೆ ಮಾಡ್ತಾ ಇದ್ವಿ, ಐತಿ, ಎಲ್ಲಾರ್ದು ಐತಿ. ಅದು ನಾವೇನು ಹೇಳಂಗಿಲ್ಲ ಯಾರ ಬಗ್ಗೆ. ಅದು ಮತದಾರ ಏನು ಡಿಸೈಡ್ ತಗೊಂತಾರೆ ಅದರ ಬಗ್ಗೆ. ಸರ್, ಈಗ ಮಧ್ಯಾಹ್ನ ಆಯ್ತು, ಆಲ್ರೆಡಿ ಮಧ್ಯಾಹ್ನ ಬಂದಿದೆ. ಸೊ ಇಲ್ಲಿ ಎಷ್ಟು % ಮತದಾನ ಆಗಿರ್ಬೋದು? ಆಗಿರ್ಬೋದು, ಒಂದು 15-20% ಆಗಿರ್ಬೋದು, ಆಗಿದೆ. ಈಗ ಮುಂದೆ
ಎಷ್ಟು ಮತದಾನ ಆಗ್ತೈತಿ ಲಾಭ ಆಗುತ್ತೆ, ಯಾರಿಗೆ ಲಾಭ ಆಗ್ಬೇಕು ಆಗ್ತೈತಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ 9-10 ಗಂಟೆ ತನಕ ಮತದಾನ ಆಗ್ತದೆ. ಎಲ್ಲಾ ಕಡೆಗೂ ಕೂಡ 6 ಗಂಟೆಗೆ ಮತದಾನ ಕ್ಲೋಸ್ ಆದ್ರೆ ಇಲ್ಲಿ 9-10 ಗಂಟೆ ತನಕ ಮತದಾನ ನಡೀತದೆ. ಸೊ ಇವಾಗ್ಲೂ ಕೂಡ ಅದೇ ರೀತಿ ಆಗುವಂತ ಸಾಧ್ಯತೆ ಏನಾದ್ರು ಇದೆಯಾ? ಇವಾಗೇನು ಆಗ ಸಾಧ್ಯತೆ ಇಲ್ಲ, ಯಾವತ್ತೂ ಆಗಿಲ್ಲ. ಒಂದ್ ದಿವಸ ಆಗಿತ್ತದು, ಯಾವಾಗ 2-3 ಬೂತಲ್ಲಿ ಸ್ವಲ್ಪ ಓಟ್ ಹಾಕ್ಲಿಲ್ಲ ಒಳಗಿದ್ರು, ಅದಕ್ಕೋಸ್ಕರ ನಾವು ಮತ ಮಾಡ್ಬೇಕಂತ ಅವ್ರು ಗಲಾಟೆ ಮಾಡಿದಾಗ ಆಗಿರ್ಬೋದು. ಈಗ ಆಗಲ್ಲ, ಈಗ ಆ ತರ ಆಗಲ್ಲ. ನೋಡೋಣ ಏನಾಗ್ತೈತಿ ಮುಂದೆ, ಕಾದ್ ನೋಡ್ಬೇಕಷ್ಟೆ. ವೀಕ್ಷಕರೇ, ದಾವಣಗೆರೆಯ ದಕ್ಷಿಣ ವಿಧಾನಸಭಾದ ಉಪ ಚುನಾವಣಾ ಏನು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಸೊ ದಕ್ಷಿಣದಲ್ಲಿ ಶಿವನಗರದ ಶಿವನಗರಕ್ಕೆ ಬಂದಿರ್ತೇನೆ. ಸೊ ಇಲ್ಲಿ ಚುನಾವಣೆ ಹೇಗ್ ನಡೀತಾ ಇದೆ ಮತ್ತು ಚುನಾವಣಾ ಪ್ರಕ್ರಿಯೆ ಕೂಡ ಬಹಳ ಬಿರುಸಿನಿಂದ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಎಷ್ಟು % ಮತದಾನ ಆಗಿದೆ ಮತ್ತು ಕಾರ್ಯಕರ್ತರು ಕೂಡ ಎಷ್ಟು ಕೆಲಸವನ್ನ ಮಾಡಿದ್ದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮತದಾನ ಹೇಗ್ ನಡೀತಾ ಇದೆ ಕೇಳೋಣ ಬನ್ನಿ. ಸರ್, ಹೇಗ್ ನಡೀತಾ ಇದೆ ಮತದಾನ, ಏನ್ ಕತೆ? ಮತದಾನ ನಡೀತಿತ್ತು ಸರ್. ಒಂದು 15% ಏನ್ ಫುಲ್ ಆಗೈತೆ. ಜನ ಬಿಸಿಲಿದೆ ಅಂತ ಯಾರು ಬರ್ತಲ್ಲ ಓಟ್ ಹಾಕಕ್ಕೆ. ಜನ ಅವ್ರ ಮಠ ಬಂದು ಆಗ್ಬೇಕು ಪೂರ್ತಿ ದಯವಿಟ್ಟು ಎಲ್ಲ. ಯಾರಿಗೆ ಒಂದು ವಿನ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇವ್ರೆ ಅವ್ರೆ ಅಂತ ಇಲ್ಲ, ಒಟ್ಟು ಚೆನ್ನಾಗಿ ಮಂದಿ ಪೋಲ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲ, ಇಲ್ಲಿ ಈಗ ಅಲ್ಪಸಂಖ್ಯಾತರು ಕೂಡ ನಾವು ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತಿದ್ರು, ಅಥವಾ ಇಲ್ಲ ನಾವು SDPIಗೆ ಹಾಕ್ತಿವಿ ಅಂತ ಹೇಳ್ತಾ ಇದ್ದಿದ್ರು. ಸೊ ಈಗ ನೀವು ಕಾಂಗ್ರೆಸ್ ಗೆಲ್ಬಹುದಾ ಅಥವಾ ಹೇಗೆ ಮತದಾನ ಹೆಂಗ್ ನಡೀತಾ ಇದೆ? SDP ಅವರು ತಗೊಂಡಿದ್ರೆ ಬಹಳ ಇದ್ ಮಾಡಿದ್ರು ಅವರು. SDP ಅವ್ರು ನಾವು ವಿನ್ ಆಗ್ತೀವಿ ಅಂತ. ಮತ್ತು ಜನ ಇಲ್ಲಿ ಹಾಕದೆ ಕಾಂಗ್ರೆಸ್ಸಿಗೆ. ನೀವು ಎಷ್ಟು ಇದ್ ಮಾಡಿದ್ರು ಕಾಂಗ್ರೆಸ್ ಬರ ಸರ್. ಈ ಅಲ್ಪಸಂಖ್ಯಾತ ಮತಗಳು ಈ ಬಾರಿ ಮತ್ತು ಕಾಂಗ್ರೆಸ್ಗೆ ಕೈ ಹಿಡಿತವೆ ಅಂತೀರಾ? ಹೌದೌದು, ಹಿಡಿದಿತ್ತೆ. ಮತ್ತು ಸ್ವಲ್ಪ ಜನ ಆ ಕಡೆ ಈ ಕಡೆ ಹೋಗಿದ್ದಾರೆ. ಮತ್ತು ಕಾಂಗ್ರೆಸ್ಗೆ ಕೈಗೆ ಹಾಕದ್ ಮತ್ತು. ಹೌದು, ಈ ಪ್ರತಿ ಚುನಾವಣೆಯಲ್ಲೂ ಕೂಡ ಶಾಮನು ಶಿವಶಂಕರಪ್ಪನವರು ಒಂದು 20-25 ಸಾವಿರದ ಮತಗಳಿಂದ ಗೆಲ್ತಾ ಇದ್ರು. ಸೊ ಈ ಬಾರಿ ಸಮರ್ಥ ಅವ್ರು ಗೆಲ್ಲುವ ನಿರೀಕ್ಷೆ ಏನಾದ್ರು? ಹೌದು ಸರ್, ಗೆಲ್ತಾರ ಅವರು. ಒಂದು ಇಲ್ಲ ಅಂದ್ರೆ ಒಂದು 5,000 ಓಟ್ ಹೆಚ್ಚು ಕಮ್ಮಿ ಆಗ್ಬೋದು. ಅಂತೂ ಒಂದು 20,000 ಗೆಲ್ಬಹುದು ಸರ್. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಉಪ ಚುನಾವಣಾ ಪ್ರಚಾರ ಮತ್ತು ಮತದಾನ ಇವತ್ತೇನು ರಂಗೇರ್ತಿರ್ತಕ್ಕಂಥದ್ದು. ದಾವಣಗೆರೆಯ ಶಿವನಗರ ಈ ಕಡೆಗೆ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಮತದಾನ ಹೇಗಾಗಿದೆ ಮತ್ತು ಇಲ್ಲಿರ್ತಕ್ಕಂಥ ಮತದಾನದ ಪರ್ಸೆಂಟೇಜ್ ಎಷ್ಟು ವೋಟಿಂಗ್ ಆಗಿದೆ ಅನ್ನೋಂತ ಇಲ್ಲಿಂದ ಸ್ಥಳೀಯ ನಾಯಕರನ್ನ ಕೇಳುವಂತ ಕೆಲಸವನ್ನ ಮಾಡ್ತೀನಿ. ಸೊ ಸರ್, ಹೇಗಾಗಿದೆ ಮತದಾನ, ಹೇಗ್ ನಡೀತಾ ಇದೆ ಸರ್? ಸರ್, ಮೊದಲನೇದಾಗಿ ನನ್ನ ಹೆಸರು ಅಕ್ಬರ್ ಪೈಲ್ವಾನ್. ಮತದಾನ ಬಹಳ ಚೆನ್ನಾಗಿ ನಡೀತಾ ಇದೆ. ಬಿಸಿಲಿದ್ರು ಜನ ಬಂದು ಕಾಂಗ್ರೆಸ್ಸಿಗೆ ಓಟ್ ಕೊಡಕತ್ತಾರೆ. ಇಲ್ಲಿ ಒಂದ್ ಸ್ವಲ್ಪನೂ ಏನು ಸಮಸ್ಯೆ ಇಲ್ದಂಗೆ ಜನರಿಗೆ ನೀರಿನ ವ್ಯವಸ್ಥೆ, ಟಿಫನಿನ ವ್ಯವಸ್ಥೆ ಕಾಂಗ್ರೆಸ್ ಪಾರ್ಟಿಯಿಂದ ಕಾರ್ಯಕರ್ತರಿಗೆ ಎಲ್ಲರಿಗೆ ಮಾಡರೆ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಬಹಳ ಒಳ್ಳೆ ಬಹುಮತದಿಂದ ಗೆಲ್ತಂತ ನಮ್ಮ ಅಭಿಪ್ರಾಯ ಸರ್. ಸರ್, ಈಗ ಇಲ್ಲಿ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೇಜಾರಾಗಿರ್ತಕ್ಕಂಥದ್ದು ಮತ್ತು ನಾವು ಇಲ್ಲ ಕಾಂಗ್ರೆಸ್ ಪಕ್ಷ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಿಲ್ಲ ಅನ್ನೋಂಥ ಮುನಿಸು ಕೂಡ ಇತ್ತು. ಸೊ ಅದೆಲ್ಲ ಸರಿ ಹೋಗಿದೆಯಾ ಅಂತ? ಸರ್, ಮುಂದಿನ ತಿಂಗಳ ಮೇ 4ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತದೆ ಸರ್, ಕಾಂಗ್ರೆಸ್ಸಿಗೆ ಎಷ್ಟು ಒಟ್ಟು ನಮ್ಮ ಅಲ್ಪಸಂಖ್ಯಾತರು ನಿಮಗೆ ಕೊಟ್ರಂತ. ಈಗ ಟೋಟಲ್ ಅಂತ ಹೇಳಿದ್ರೆ 95 to 96% ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟಿದ್ದಾರೆ ಆಗ್ಲೇ. ಪ್ರತಿ ಬಾರಿ ಕೂಡ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಏನಾಗ್ತಿತ್ತು ಅಂದ್ರೆ ರಾತ್ರಿ 8-9 ಗಂಟೆ ತನಕ ಚುನಾವಣೆ ನಡೀತಾ ಇತ್ತು, ಮತದಾನ ನಡೀತಿತ್ತು. ಸೊ ಈ ಬಾರಿ ಏನಾದ್ರು ಅದು ಕಡಿಮೆಯಾಗಿ 6 ಗಂಟೆಗೆ ಮುಗಿಯುವಂತ ಕೆಲಸ ಏನಾದ್ರು? ಸರ್, ಈ ಸಲ ರಾತ್ರಿ 11 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಜನರು ನಿಂತು ವೋಟ್ ಮಾಡ್ತಾರೆ. ಬೇಸರವಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಗೆಲ್ಲಿಸ್ಬೇಕಂತ ಇಲ್ಲಿ ಯಾವುದೇ ಕಾರಣಕ್ಕೆ 6 ಗಂಟೆ ಇಲ್ಲ, ರಾತ್ರಿ 12 ಗಂಟೆ ಆಗ್ಲಿ ನಿಂತು ವೋಟ್ ಮಾಡ್ತಾರಂತ ನಮ್ಮ ಅಭಿಪ್ರಾಯ ಸರ್. ಸೊ ಇಲ್ಲಿ ಮುನಿಸು ಕೂಡ ಎಲ್ಲ ಮುಗಿದೋಗಿರ್ತಕ್ಕಂಥದ್ದು, ಶಮನ ಆಗಿದೆ ಅಂತ ನೀವ್ ಹೇಳ್ತಾ ಇದ್ರೆ. ಜಮೀರ್ ಅಹಮದ್ ಅವರು ಕೂಡ ಇಲ್ಲಿ ಬಂದಿಲ್ಲ, ನಾವು ಅವ್ರ ಅಭಿಮಾನಿಗಳು ಅಂತ ಕೆಲವೊಬ್ಬ ಯುವಕರು ಕೂಡ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಅವ್ರು ಬರಬೇಕಾಗಿತ್ತು, ಬಂದಿಲ್ಲ, ಬೇಜಾರಿದೆ ಅಂತ ಹೇಳ್ತಾರೆ. ಸರ್, ಜಮೀರ್ ಅಹಮದ್ ಅವರು ಬಂದು ಮಲ್ಲಣ್ಣರ ಜೊತೆ ಮನೆಗೆ ಊಟ ಮಾಡಿ ಎಲ್ಲ ಸ್ಪಂದಿಸಿ ಕಾಂಗ್ರೆಸ್ಗೆ ವೋಟ್ ಕೊಡಿ ಅಂತ ಬೆಂಬಲಿಗರಿಗೆ, ಅಭಿಮಾನಿಗಳಿಗೆ ಹೇಳುವಾಗ ಸರ್ ಅವರು ಇದು ತಪ್ಪು ಮಾಹಿತಿ ಕೊಟ್ಟಾರೆ ಯಾರು. ಸೊ ಇಲ್ಲಿ ಬರೇ ಹಣದ ಹೊಳೆ ಹರಿತಾ ಇದೆ, ಇಲ್ಲಿ ಅಭಿವೃದ್ಧಿಯ ಹೊಳೆ ಇಲ್ಲ ಅಂತಕ್ಕಂಥ ಅಲ್ಪಸಂಖ್ಯಾತರು ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಅಭಿವೃದ್ಧಿ ಬೇಕು, ಹಣ ಬೇಕಿಲ್ಲ ಅಂತ ಹೇಳ್ತೀವಿ ಸರ್. ಈಗ ಬಹಳ ಜನ ತಮ್ಮ ಅಭಿಪ್ರಾಯ ಹೇಳ್ತಾರೆ ಸರ್. ಇಲ್ಲಿ ಬಹಳ ಚೆನ್ನಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಸರ್ ಎಂತ ಅಭಿವೃದ್ಧಿ ಆಗತ್ತಂತ.
ಸರ್ ಈಗ SDPI ಕೂಡ ಇಲ್ಲಿ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಮತಗಳನ್ನ SDPI ಅವ್ರನ್ನ ಸರ್ ಪಡಿತೀವಿ ಮತ ಹೊಡಿಯಕ್ ನೋಡ್ತಾರೆ ಸರ್ ಆಗಲ್ಲ ಸರ್. ಮುಸ್ಲಿಮ್ಸ್ ಎಲ್ಲರೂ ಒಂದಾಗಿದ್ದೀವಿ, ಕಾಂಗ್ರೆಸ್ ಗೆಲ್ಸ್ತೀವಿ. ಇದು ನಮ್ಮ ಅಭಿಪ್ರಾಯ ಅಷ್ಟೇ. ಇದ್ರಲ್ಲಿ ಏನು ಕಾಂಗ್ರೆಸ್ ಇಂದ ಬಂಡಾಯ ಇದ್ದಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಕೆಲವು ಇಲ್ಲ ಸರ್. ಅವ್ರು ಎಲ್ಲಾರು ಒಗ್ಗಟ್ಟು ಮಾಡೀವಿ, ಒಂದಾಗಿವಿ, ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಭದ್ರ ಕೊಟ್ಟೆ ತಗೊಂಡ್ಬರ್ತೀವಿ ದಾವಣಗೆರೆಯಲ್ಲಿ. ಸೊ ಒಟ್ಟಾರೆಯಾಗಿ ಹೇಳುವಂತದ್ದು ದಕ್ಷಿಣದಲ್ಲಿ ಸಮರ್ಥ ಅವ್ರನ್ನ ಮತ್ತೆ ಗೆಲ್ಸುವಂತ ಕೆಲಸವನ್ನ ಮಾಡ್ತೀನಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಮತಗಳು ಕೂಡ ಮತ್ತೆ ನಾಯಕರುಗಳು ಕೂಡ ನಾವು ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಚುನಾವಣೆಯ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.